ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆಯಲ್ಲಿ ಶ್ಲೋಕ 1ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಶ್ಲೋಕ 1. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಂ ಇಚ್ಛಾಮಿ ವೇದುತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ಕೇಶಿ ನಿಶೋಧನ. ಇದರ ಅನುವಾದ: ಅರ್ಜುನನು ಹೇಳಿದನು, ಓ ಮಹಾಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಇದರ ಭಾವಾರ್ಥ: ವಾಸ್ತವವಾಗಿ ಭಗವದ್ಗೀತೆಯು 17 ಅಧ್ಯಾಯಗಳಲ್ಲಿ ಮುಗಿಯುತ್ತದೆ. 18ನೆಯ ಅಧ್ಯಾಯವು ಮೊದಲು ಚರ್ಚೆ ಮಾಡಿದ ವಿಷಯಗಳ ಹೆಚ್ಚುವರಿ ಸಂಗ್ರಹ. ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಕೂಡ ಕೃಷ್ಣನು ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯೇ ಬದುಕಿನ ಪರಮ ಗುರಿ ಎಂದು ಒತ್ತಿ ಹೇಳುತ್ತಾನೆ. 18ನೆಯ ಅಧ್ಯಾಯದಲ್ಲಿ ಇದೇ ಅಂಶವನ್ನು ಅತ್ಯಂತ ಗುಪ್ತವಾದ ಜ್ಞಾನ ಮಾರ್ಗ ಎಂದು ಸಂಗ್ರಹವಾಗಿ ಹೇಳಲಾಗಿದೆ. ಮೊದಲ 6 ಅಧ್ಯಾಯಗಳಲ್ಲಿ ಭಕ್ತಿ ಸೇವೆಗೆ ಒತ್ತು ಕೊಡಲಾಗಿತ್ತು. ಯೋಗಿನಾಂ ಅಪಿ ಸರ್ವೇಷಾಂ, ಎಲ್ಲ ಯೋಗಿಗಳಲ್ಲಿ ಅಥವಾ ಅಲೌಕಿಕರಲ್ಲಿ ಸದಾ ನನ್ನನ್ನೇ ಕುರಿತು ತನ್ನಲ್ಲೇ ಯೋಚಿಸುವವನೇ ಶ್ರೇಷ್ಠನು. ಅನಂತರದ 6 ಅಧ್ಯಾಯಗಳಲ್ಲಿ ಶುದ್ಧ ಭಕ್ತಿ ಸೇವೆ, ಅದರ ಸ್ವರೂಪ ಮತ್ತು ಚಟುವಟಿಕೆಗಳನ್ನು ಚರ್ಚಿಸಲಾಯಿತು. ಕಡೆಯ 6 ಅಧ್ಯಾಯಗಳಲ್ಲಿ ಜ್ಞಾನ, ತ್ಯಾಗ, ಐಹಿಕ ಪ್ರಕೃತಿಯ ಮತ್ತು ಆಧ್ಯಾತ್ಮಿಕ ಪ್ರಕೃತಿಯ ಕರ್ಮಗಳನ್ನು ಮತ್ತು ಭಕ್ತಿ ಸೇವೆಗಳನ್ನು ವರ್ಣಿಸಲಾಗಿತ್ತು. ಎಲ್ಲ ಕರ್ಮಗಳನ್ನು ಪರಮಪ್ರಭುವಿನೊಡನೆ ಮಾಡಬೇಕು. ಪರಮಪ್ರಭುವನ್ನು ಓಂ ತತ್ ಸತ್ ಎನ್ನುವ ಪದಗಳು ಪ್ರತಿನಿಧಿಸುತ್ತವೆ. ಇವು ಪರಮ ಪುರುಷ ವಿಷ್ಣುವನ್ನು ಸೂಚಿಸುತ್ತವೆ ಎನ್ನುವ ನಿರ್ಣಯಕ್ಕೆ ಬರಲಾಯಿತು. ಭಗವದ್ಗೀತೆಯ 3ನೆಯ ಭಾಗವು ಜೀವನದ ಪರಮ ಉದ್ದೇಶವು ಭಕ್ತಿ ಸೇವೆಯಲ್ಲದೆ ಬೇರೇನೂ ಅಲ್ಲ ಎಂದು ತೋರಿಸಿಕೊಟ್ಟಿದೆ. ಹಿಂದಿನ ಆಚಾರ್ಯರುಗಳನ್ನು ಬ್ರಹ್ಮಸೂತ್ರ ಅಥವಾ ವೇದಾಂತ ಸೂತ್ರಗಳನ್ನು ಉತ್ತರಿಸಿ ಇದನ್ನು ತೋರಿಸಿಕೊಡಲಾಯಿತು. ಕೆಲವರು ನಿರಾಕಾರವಾದಿಗಳು ವೇದಾಂತ ಸೂತ್ರದ ಜ್ಞಾನಕ್ಕೆ ತಮ್ಮದೇ ಆದ ಏಕಸ್ವಾಮ್ಯ ಎಂದು ಭಾವಿಸುತ್ತಾರೆ. ಆದರೆ ಭಕ್ತಿ ಸೇವೆಯನ್ನು ತಿಳಿಸಿಕೊಡುವುದೇ ವೇದಾಂತ ಸೂತ್ರದ ಉದ್ದೇಶ. ಏಕೆಂದರೆ ಸ್ವತಃ ಪರಮಪ್ರಭುವೇ ವೇದಾಂತ ಸೂತ್ರವನ್ನು ರಚಿಸಿದವನು ಮತ್ತು ಅವನಿಗೆ ಅದು ತಿಳಿದಿದೆ. ಅದನ್ನು 15ನೆಯ ಅಧ್ಯಾಯದಲ್ಲಿ ವರ್ಣಿಸಲಾಗಿದೆ. ಪ್ರತಿಯೊಂದು ಧರ್ಮ ಗ್ರಂಥದ ಹಾಗೂ ವೇದದ ಗುರಿಯು ಭಕ್ತಿ ಸೇವೆ. ಅದನ್ನು ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ. 2ನೆಯ ಅಧ್ಯಾಯದಲ್ಲಿ ಇಡೀ ವಿಷಯವನ್ನು ಸಂಗ್ರಹವಾಗಿ ಹೇಳಿದಂತೆ 18ನೆಯ ಅಧ್ಯಾಯದಲ್ಲಿಯೂ ಕೂಡ ಎಲ್ಲ ಉಪದೇಶದ ಸಾರಾಂಶವನ್ನು ಕೊಡಲಾಗಿದೆ. ತ್ಯಾಗ ಮತ್ತು ಪ್ರಕೃತಿಯ ಗುಣತ್ರಯಗಳನ್ನು ಮೀರಿದ ಆಧ್ಯಾತ್ಮಿಕ ಸ್ಥಾನವನ್ನು ಪಡೆಯುವುದೇ ಬದುಕಿನ ಗುರಿ ಎಂದು ಸೂಚಿಸಲಾಗಿದೆ. ಭಗವದ್ಗೀತೆಯ ನೇರ ಸ್ಪಷ್ಟ ವಸ್ತುಗಳಾದ ತ್ಯಾಗ ಮತ್ತು ತ್ಯಾಗದ ಜೀವನವನ್ನು ಸ್ಪಷ್ಟಪಡಿಸಿಕೊಳ್ಳಲು ಅರ್ಜುನನು ಬಯಸುತ್ತಾನೆ. ಆದ್ದರಿಂದ ಈ 2 ಪದಗಳ ಅರ್ಥವನ್ನು ಕೇಳುತ್ತಾನೆ. ಈ ಶ್ಲೋಕದಲ್ಲಿ ಪರಮಪ್ರಭುವನ್ನು ಸಂಬೋಧಿಸಲು ಬಳಸಿರುವ ಋಷಿಕೇಶ ಮತ್ತು ಕೇಶಿ ನಿಶೂದನ ಎಂಬ 2 ಶಬ್ದಗಳು ತುಂಬ ಅರ್ಥಪೂರ್ಣವಾದವು. ಋಷಿಕೇಶ ಎಂದರೆ ಎಲ್ಲ ಇಂದ್ರಿಯಗಳ ಸ್ವಾಮಿಯಾದ ಕೃಷ್ಣ ಅಂತ ಅರ್ಥ. ಮಾನಸಿಕ ಶಾಂತಿಯನ್ನು ಪಡೆಯಲು ಅವನು ಸದಾ ನಮಗೆ ನೆರವಾಗಬಲ್ಲನು. ತಾನು ಸಮಚಿತ್ತನಾಗಿ ಉಳಿಯುವ ರೀತಿಯಲ್ಲಿ ಎಲ್ಲವನ್ನೂ ಸಂಗ್ರಹಿಸಿ ಹೇಳಬೇಕೆಂದು ಅರ್ಜುನನು ಅವನನ್ನು ಪ್ರಾರ್ಥಿಸುತ್ತಿದ್ದಾನೆ. ಆದರೂ ಅವನಿಗೆ ಸಂದೇಹಗಳಿವೆ. ಸಂದೇಹಗಳನ್ನು ಯಾವಾಗಲೂ ಅಸುರರಿಗೆ ಹೋಲಿಸುತ್ತಾರೆ. ಆದ್ದರಿಂದ ಅವನು ಕೃಷ್ಣನನ್ನು ಕೇಶಿ ನಿಶೂದನ ಎಂದು ಸಂಬೋಧಿಸುತ್ತಿದ್ದಾನೆ. ಕೇಶಿಯು ಬಹು ಭಯಂಕರನಾದ ಒಬ್ಬ ಅಸುರ. ಅವನನ್ನು ಕೃಷ್ಣನು ಕೊಂದನು. ಕೃಷ್ಣನು ಸಂದೇಹವೆಂಬ ಅಸುರನನ್ನು ಕೊಲ್ಲುತ್ತಾನೆ ಎಂದು ಅರ್ಜುನನು ನಿರೀಕ್ಷಿಸುತ್ತಿದ್ದಾನೆ. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.